ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ SA2 ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು 3 ಮಾಡಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ. ಸೊ ಆ ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ನಾಳೆ ಬರೆಯುವಂಥ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಹಾಗಾಗಿ 3-4 ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಯಾವ ಹೆಚ್ಚು ರಿಪೀಟ್ ಆಗಿರ್ತದೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर संकेत अक्षर सहित पूर्ण उत्तर लिखिए. फर्स्ट क्वेश्चन, उस आम के पेड़ में बहुत आम है. सो ಇಲ್ಲಿ बहुत ಅನ್ನೋದಕ್ಕೆ ಅಂಡರ್ಲೈನ್ ಅನ್ನು ಹಾಕಿದ್ದಾರೆ. ಸೊ इस वाक्य में रेखांकित शब्द का ವಿಲೋಮ ರೂಪ है. ಸೊ बहुत ಅನ್ನೋದಕ್ಕೆ 100% ಆಪೋಸಿಟ್ ವರ್ಡ್ ಕಮ್ ಆಗ್ತದೆ. ಹಾಗಾಗಿ आंसर ऑप्शन सी इज द राइट आंसर. नेक्स्ट ಎರಡನೇ ಪ್ರಶ್ನೆ, मैसी अपने घर चली. इस वाक्य में प्रयुक्त ವ್ಯಕ್ತಿವಾಚಕ ಸಂಜ್ಞೆ ಪಹಚಾನಿ. ಸೊ ಇದರಲ್ಲಿ ಬಳಸಿರುವಂತಹ ವ್ಯಕ್ತಿವಾಚಕನ ಕೇಳಿದ್ದಾರೆ ಮಕ್ಕಳ. ಮೈಸಿ ಅಪ್ನೆ ಗರ್ ಚಲಿ. ಸೊ ಇಲ್ಲಿ ವ್ಯಕ್ತಿವಾಚಕ ಯಾವುದಾಗ್ತದೆ? ಮೌಸಿ ಆಗ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಾಧಾನೆ ಏಕ್ ಕವಿತಾ ಲಿಖಿ. ಸೊ ಕವಿತಾ ಅನ್ನೋದಕ್ಕೆ ಅಂಡರ್ಲೈನ್ ಅನ್ನು ಎಳೆದಿದ್ದಾರೆ, ಅದರ ಅನ್ಯ ವಚನವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅರ್ಥ ಆಗ್ತಾ ಇದೆಯಾ? ಕವಿತಾವೋ, ಕವಿತಾಯೇ, ಕವಿತಾಹೇ, ಕವಿತೋ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅನ್ಯ ವಚನ ಕವಿತಾಯೇ ಆಗ್ತದೆ ಮಕ್ಕಳ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಜಂಗಲ್ ಮೇ ಸಾತಿ ರಹತಾ ಹೈ. ಸೊ ಮೇ ಅನ್ನೋದಕ್ಕೆ ಅಂಡರ್ಲೈನ್ ಅನ್ನು ಎಳೆದಿದ್ದಾರೆ. ರೇಖಾಂಕಿಕ್ ಶಬ್ದ ಕೌನ್ಸ ಕಾರಕ. ಸೊ ಅದು ಎಂತಹ ಕಾರಕ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸರಿಯಾಗಿರೋ ಉತ್ತರವನ್ನು ಆರಿಸಿ ಬರೆಯಿರಿ. नेक्स्ट सेकेंड में निम्नलिखित प्रथम 2 शब्द के सूचित संबंध के अनुसार तीसरे शब्द का संबंधित शब्द लिखिए. 5ನೇ ಪ್ರಶ್ನೆ, चमेली हीरा की सहेली, बोलो डैश, मिर्च मसाला लोक कथा, मेरा देश मेरी माँ डैश, ಪ್ರಜಾವಾಣಿ ಕನ್ನಡ ಸಮಾಚಾರ ಪತ್ರ, ಜನ್ ಸತ್ಯ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಅನ್ನು ಬರೀಬೇಕು. ನೆಕ್ಸ್ಟ್ ಥರ್ಡ್ ಮೇ निम्नलिखित प्रश्नों के उत्तर एक वाक्य पूर्ण वाक्य में लिखिए. 8ನೇ ಪ್ರಶ್ನೆ, मेजर का नाम क्या था. 9ನೇದು, किसने रोटी लेकर आई. 10ನೇ ಪ್ರಶ್ನೆ, मोबाइल का आग्रस कौन है. 11th क्वेश्चन, बोलो क्या गबर गया. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಅಲ್ಲಿ ಬಂದಿರುವ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 4th में निम्नलिखित प्रश्नों के लिए उत्तर 2-3 वाक्य में लिखिए. ಸೊ 12ನೇ ಪ್ರಶ್ನೆ, स्वामी को जाते हुए पत्र के सिर पर हाथ रखकर माँ ने क्या आशीर्वाद दिया. नेक्स्ट, गांधी जी पर किन किन नाटकों का प्रभाव पड़ता है. ಸೊ ಹರಿಶ್ಚಂದ್ರ ಮತ್ತೆ ಶ್ರವಣ್ ಕುಮಾರ್ ಕ ಪಿತೃ ಭಕ್ತಿ ಅದು ನಾಟಕವನ್ನು ಅವರು ಪ್ರಭಾವ ಆಗ್ತಾರೆ ಅದರಿಂದ. ನೆಕ್ಸ್ಟ್, ಮೊಬೈಲ್ विद्यार्थियों के लिए एक उपयोगी साधन है कैसे. नेक्स्ट 15ನೇ ಪ್ರಶ್ನೆ, मकर संक्रांति के बारे में लिखिए. 16ನೇದು, बंदर ने रोटी का बंटवारा कैसे किया. 17ನೇ ಪ್ರಶ್ನೆ, निम्नलिखित वाक्यों में कन्नड़ में अनुवाद करें. बालक मोहनदास करमचंद गांधी शर्मिले स्वभाव के थे और वे त्याग और तपस्या की मूर्ति भी थे. ಸೊ ಇದನ್ನ ಕನ್ನಡದಲ್ಲಿ ಅನುವಾದವನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ 5th में निम्नलिखित किसी एक प्रश्न का उत्तर 3-4 वाक्य में लिखिए. 18ನೇ ಪ್ರಶ್ನೆ, समाचार पत्र के कौन कौन से विषय होते हैं. 19ನೇದು, संतुलित आहार का मतलब क्या है. 20ನೇ ಪ್ರಶ್ನೆ, तिम्मक्का को कौन कौन से पुरस्कार मिले हैं. 21ನೇದು, बीरबल ने अनुसार घोड़े के मालिक की 2 शर्त क्या थी.
ಸೊ ಇವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಮಕ್ಕಳ. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ನೂ ಸಹ ರೆಫರ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 6th ಮೇನಲ್ಲಿ 22ನೇ ಪ್ರಶ್ನೆ, ಪದ್ಯ ಪೂರ್ಣಾಂಶ ಪೂರ್ವ ಕಿಜಿ ಅಂತ ಕೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ. ನೆಕ್ಸ್ಟ್ ಇಲ್ಲಿ ನಿಮ್ನಲಿಖಿತ ದೋಹೆಕ ಭಾವಾರ್ಥ ಲಿಖಿ, ಸೊ ಭಾವಾರ್ಥವನ್ನು ಸಹ ಕೇಳಿದ್ದಾರೆ. ಸೊ ಎರಡನ್ನೂ ಸಹ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 7th ಮೇನಿಗೆ ಬಂದರೆ, ನಿಮ್ನಲಿಖಿತ ಗದ್ಯಾಂಶಕ್ಕೂ ಧ್ಯಾನಪೂರ್ವಕ ಪಡ್ಕರ್ ನೀಚೆ ದಿಯೇ ಎ ಗಯೆ ಪ್ರಶ್ನೆ ಕ ಉತ್ತರ ಕಿಜಿಯೇ. ಸೊ ಇಲ್ಲಿ ಓದ್ಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ, ಭಾರತ್ ಮೇ ಕಿಸ್ಕಾ ಸಿಲ್ಸಿಲಾ ವರ್ಷ ಭರ್ ಚಲ್ತಾ ರಹತಾ ಹೈ. ಸೊ ಇಲ್ಲೇ ಕೊಟ್ಟಿದ್ದಾರೆ ಮಕ್ಕಳ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಭಾರತ ವಿಶ್ವ ಮೇ समस्त विश्व में भारत ही एक ऐसा देश है जहाँ पर्व एवं त्योहार का ಸಿಲ್ಸಿಲಾ ವರ್ಷ ಭರ್ ಚಲ್ ರಹತಾ ಹೈ. ಸೊ ಇದು ಅದಕ್ಕೆ ನಿಮ್ಗೇನು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಬರೀರಿ ಮಕ್ಕಳ. ಸೊ ಇದು ನಿಮಗೆ ಮೊದಲನೇ ಪ್ರಶ್ನೆಗೆ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್, ಭಾರತೀಯ ಜನಜೀವನ್ ಮೇ ಕ್ಯಾ ಮಹತ್ವ ಹೈ. ಸೊ ಇಲ್ಲೇ ಇದೆ ನೋಡಿ, ಭಾರತೀಯ ಜನಜೀವನ್ ಮೇ ಇನ್ ಧಾರ್ಮಿಕ ಉತ್ಸವ ಅವರು ತ್ಯೋಹಾರ ಕಾ ಮಹತ್ವ ಹೈ. ಸೊ ನೋಡಿ ಇದಿಷ್ಟು ಎರಡನೇ ಪ್ರಶ್ನೆಗೆ ಆನ್ಸರ್ ಆಗ್ತದೆ. ನೆಕ್ಸ್ಟ್ 3rd ಪ್ರಶ್ನೆ ಏನಿದೆ, ಭಾರತ್ ಮೇ ಮನಾಯೆ ಜಾನೆ ವಾಲೆ ಕುಚ್ ಧಾರ್ಮಿಕ್ ತ್ಯೋಹಾರ ಕಾ ನಾಮ್ ಲಿಖಿಯೇ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತ ಹೇಳಿದರೆ ಅದು ಮಕರ ಸಂಕ್ರಾಂತಿ. ನೋಡಿ ಎಷ್ಟು ಈಸಿಯಾಗಿ ನೀವು 3 ಅಂಕ ಗಳಿಸ್ಬೋದು. ಮಕರ ಸಂಕ್ರಾಂತಿ, ಬೈಸಾಖಿ, ದಶಹಾರ, ದಿವಾಲಿ, ಯುಗಾದಿ, ಓಣಂ. ಸೊ ಇದಿಷ್ಟನ್ನು ನೀವು ಬರೆದ್ಬಿಟ್ರೆ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಇಲ್ಲಿಗೆ 3 ಅಂಕಗಳು ಸಿಗ್ತವೆ ಮಕ್ಕಳು. ಹಾಗಾಗಿ ನೋಡಿ ಆನ್ಸರ್ಸ್ ಸಹ ಭಾಳ ಈಸಿಯಾಗಿ ನೀವು ಬರೀಬೋದು. ಸೊ 8th ಮೇನಲ್ಲಿ ನಿಬಂಧನ ಕೊಟ್ಟಿದ್ದಾರೆ ಮಕ್ಕಳ, ಸಮಾಚಾರ ಪತ್ರ. ಸೊ ಇದಕ್ಕೆ ಪ್ರಸ್ತಾವನೆಯನ್ನು ಬರಿಬೇಕು. ನೆಕ್ಸ್ಟ್ ಅದರ ವಿಷಯವನ್ನು ಬರಿಬೇಕು, ಉಪಸಂಹಾರವನ್ನು ಬರಿಬೇಕು. ಸೊ ಸಮಾಚಾರ ಪತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಮಕ್ಕಳ, 4 ದಿನಕ್ಕೆ छुट्टी मांगते हुए अपने वर्ग अध्यापक जी को एक निवेदन पत्र लिखिए. ಸೊ ಇಲ್ಲಿ ಚುಟ್ಟಿ ಪತ್ರವನ್ನು ಕೇಳಿದ್ದಾರೆ ಲಾಸ್ಟ್ ಮೇನಲ್ಲಿ ಮಕ್ಕಳು. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ, ಬಹಳ ಇಂಪಾರ್ಟೆಂಟ್ ಇದೆ. ಇವನ್ ನಾನು ಕೀ ಆನ್ಸರ್ಸ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಯಾವ ರೀತಿ ಬರೀಬೇಕು ಅಂತ ನಿಮಗೆ ಚುಟ್ಟಿ ಪತ್ರ ಇದೆಯಲ್ಲ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವನ್ ನಿಮ್ಮ ಶಾಲೆಯಲ್ಲೂ ಸಹ ಚುಟ್ಟಿ ಪತ್ರವನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡ್ಕೊಳ್ಳಿ, ಸಾಕು ನಿಮಗೆ ಎಕ್ಸಾಮ್ಗೆ. ನೆಕ್ಸ್ಟ್ ನೀವು ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸೋಷಲ್ ಎಕ್ಸಾಮ್ ಇದೆ, ಅದಕ್ಕೂ ಸಹ ನಾನು ಕ್ವಶನ್ ಆನ್ಸರ್ಸ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಕೇವಲ ಇನ್ನಿರುವಂಥದ್ದು ಒಂದೇ ಎಕ್ಸಾಮ್ಸ್, ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ನಮ್ಮ ಚಾನಲನ್ನು ನೋಡಿ. ನೆಕ್ಸ್ಟ್ 9th 10th ಸಹ ನಿಮಗೆ ಎಲ್ಲ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.